ಖ್ಯಾತೆಯನ್ನು ತೆಗೆದಿದ್ದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಇದೀಗ ಕೊಠಡಿಗಳ ಹಂಚಿಕೆಯಾಗಿದೆ. ಸಾಕಷ್ಟು ಹಗ್ಗ ಜಗ್ಗಾಟದ ಬಳಿಕ ಅವರು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದರು, ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಒಪ್ಪಿದ್ರು. ಈಗ ಕೊಠಡಿ ಹಂಚಿಕೆ ಆಗಿದೆ. ವಿಧಾನಸೌಧದಲ್ಲಿ 335, 336, 337 ಮತ್ತು 337A ಈ ಸಂಖ್ಯೆಯ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಇದೇ ಕೊಠಡಿಗಳನ್ನು DCM DK ಶಿವಕುಮಾರ್ ಅವರು ಬಳಸ್ತಾ ಇದ್ರು. DCM ಆಗಿದ್ದಂತಹ ಸಂದರ್ಭದಲ್ಲಿ DKಶಿ ಅವರು ಬಳಕೆ ಮಾಡ್ತಾ ಇದ್ದಂತಹ ಕಚೇರಿಯ ಕೊಠಡಿಗಳಿವು. ಅದನ್ನು ಕೂಡ ಅವರು CM ಕಚೇರಿಯಂತೆಯೇ ನವೀಕರಣವನ್ನು ಕೂಡ ಮಾಡಿಸಿಕೊಂಡಿದ್ರು. DK ಶಿವಕುಮಾರ್ ಅವರು ಬಳಸ್ತಾ ಇದ್ದ ಅದೇ 4 ಕೊಠಡಿಗಳೇ ಇದೀಗ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಹಂಚಿಕೆಯನ್ನು ಮಾಡಲಾಗಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಕೊಠಡಿ ಹಂಚಿಕೆ ಮಾಡಿದ್ದೆ DPAR ಇಲಾಖೆ ಈ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿರುವಂಥದ್ದು. ಸಾಕಷ್ಟು ಹಗ್ಗ ಜಗ್ಗಾಟ ನಡೀತು ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ. ಈ ಹಿಂದೆ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿಯೇ ನನ್ನನ್ನು ಪರಿಗಣಿಸಬೇಕಿತ್ತು, ಆಗಲೇ ಖಾತೆ ನನಗೆ ಹಂಚಿಕೆ ಆಗಬೇಕಿತ್ತು, ಆದರೆ ಹಂಚಿಕೆ ಆಗಿರಲಿಲ್ಲ ಅನ್ನೋ ಅಸಮಾಧಾನ ರಾಮಲಿಂಗಾರೆಡ್ಡಿ ಅವರಿಗೆ ಇತ್ತು. ಯಾಕೆಂದರೆ ಆ ಸಂದರ್ಭದಲ್ಲಿ ಅವರ ಮನವೊಲಿಕೆ ಮಾಡಿದ್ದಂಥದ್ದು DK ಶಿವಕುಮಾರ್ ಮತ್ತು DK ಸುರೇಶ್ ಅವರು. DK ಸೋದರರಿಬ್ಬರು ಹೋಗಿದ್ರು. ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಸಾಕಷ್ಟು ಚರ್ಚೆಗಳು ನಡೆದವು, ನಾನು ರಾಜೀನಾಮೆಯನ್ನು ಹಿಂಪಡೆಯಲ್ಲ ಅಂದರು. ಕಡೆಗೆ ಹೈಕಮಾಂಡ್ ನಾಯಕರು ಹಾಗೆ CM ಅವರ ಮನವೊಲಿಕೆಗೆ ಜಗ್ಗಿ ಅವರು ರಾಜೀನಾಮೆಯನ್ನು ವಾಪಸ್ ಕೂಡ ಪಡೆದುಕೊಂಡ್ರು. ಅದಕ್ಕೆ ಕಾಂಪನ್ಸೇಟರಿ ಥರ ಈಗ DCM ಆಗಿದ್ದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಬಳಸ್ತಾ ಇದ್ದ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆಯಾ ಹರೀಶ್? ನವೀನ್, ಬಹಳ ಮುಖ್ಯವಾಗಿರುವಂತದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಸಹಜವಾಗಿ ಕೂಡ ಜಲಸಂಪನ್ಮೂಲ ಖಾತೆ ಹಂಚಿದ್ದಕ್ಕೆ ತೀವ್ರ ಅಸಮಾಧಾನಗೊಂಡಿದ್ರು. ಒಂದು ಹಂತದಲ್ಲಿ ರಾಜೀನಾಮೆಯನ್ನು ಕೊಟ್ಟು ನನಗೆ ಯಾವುದೇ ಕಾರಣಕ್ಕೂ ಜಲಸಂಪನ್ಮೂಲ ಇಲಾಖೆ ಬೇಡ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಈ ಮೂಲಕ ಕಾಂಗ್ರೆಸ್ ಮತ್ತು ಪಕ್ಷ ಮತ್ತು ಸರ್ಕಾರಕ್ಕೆ ಇರಿಸುಮುರುಸು ಆಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತೆ CM DK ಶಿವಕುಮಾರ್ ಮತ್ತೆ ಮಾಜಿ CM ಸಿದ್ದರಾಮಯ್ಯ ಸೇರಿದಂತೆ ಹಲ ನಾಯಕರು ಅವರ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ಕೂಡ ಅವರು ಜಲಸಂಪನ್ಮೂಲ ಖಾತೆಯನ್ನೇ ಕೂಡ ಈಗ ವಹಿಸಿಕೊಂಡಿದ್ದಾರೆ. ಸಹಜವಾಗಿ ಕೂಡ ಈ ಹಿಂದೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹಂಚಿಕೆ ಆಗಿದ್ದಂತ ಅಂದ್ರೆ ಅವರು ಕೂಡ ಜಲಸಂಪನ್ಮೂಲ ಸಚಿವರಾಗಿದ್ರು. ಆ ಒಂದು ಸಂದರ್ಭದಲ್ಲಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಹಂಚಿಕೆ ಆಗಿದ್ದಂತ ಕೊಠಡಿಗಳನ್ನ ಕೂಡ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಸೊ ವಿಧಾನಸೌಧದಲ್ಲಿ 3ನೇ ಮಹಡಿಯ 335, 336, 337 ಮತ್ತೆ 337A ಕೊಠಡಿಗಳು 4 ಕೊಠಡಿಗಳು ಕೂಡ ಇವರಿಗೆ ಹಂಚಿಕೆ ಆಗಿದೆ. DCM ಆಗಿದ್ದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ರು. ಅವರು CM ಕಚೇರಿ ಅಂತ ಕೂಡ ಈ 4 ಕೊಠಡಿಗಳನ್ನ ನವೀಕರಣ ಮಾಡಿಸಿದ್ರು. ಈಗ ಅದೇ 4 ಕೊಠಡಿಗಳನ್ನ ರಾಮಲಿಂಗಾರೆಡ್ಡಿ ಅವ್ರಿಗೆ ಹಂಚಿಕೆ ಮಾಡಲಾಗಿದೆ. ಸಹಜವಾಗಿ ಕೂಡ ಜಲಸಂಪನ್ಮೂಲ ಖಾತೆಯನ್ನ ಕೂಡ ಈಗ ವಹಿಸಿಕೊಂಡಿದ್ದಾರೆ. AICC ನಾಯಕರ ಮಧ್ಯಪ್ರವೇಶದಿಂದಾಗಿ ಕೂಡ ಈಗ ರಾಮಲಿಂಗಾರೆಡ್ಡಿ ಅವರು ಆ ಖಾತೆಯನ್ನ ವಹಿಸಿಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ಅದೇ DK ಶಿವಕುಮಾರ್ ಅವರು ಹಿಂದೆ ಹೊಂದಿದ್ದಂತಹ ಜಲಸಂಪನ್ಮೂಲ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹಂಚಿಕೆ ಮಾಡಲಾಗಿದ್ದಂತಹ 4 ಕೊಠಡಿಗಳನ್ನೇ DPAR ಈಗ ರಾಮಲಿಂಗಾರೆಡ್ಡಿ ಅವರಿಗೂ ಹಂಚಿಕೆ ಮಾಡಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.